ಒಂದು 4 ಜನ ಲೇಡೀಸ್ ಕಳಿಸ್ಬಿಟ್ಟು ಚೆನ್ನಾಗಿರ್ತಾಯಿತ್ತು. ಬೇಡ ಬಂದಿದ್ವಿ ಅಷ್ಟು ಬೇಗ ಸರ್ ಬನ್ನಿ ಸರ್. ಬೇಡ ಫಸ್ಟ್ ನಿಮಗೆ ಕೊಡ್ತೀನಿ ಕಡೆ. ಆಯ್ತಣ್ಣ. ಹಾಂ ಸರ್. ಈ ಒಂದು ಕಡಲೆ ಬೀಜ, ಕ್ಯಾರಸೇವು, ದ್ರಾಕ್ಷಿ, ಬೆಲ್ಲ, ಸಿಕ್ಕಾಪಟ್ಟೆ ಹಾಕಿದ್ದೀವಿ. ಅದರಿಂದ ಎಲ್ಲರಿಗೂ ನಾನು ಕೊಡ್ತೀನಿ. ಈಗ ದಯಮಾಡಿ ನಾವು ತಗೊಳ್ಳಿ. ಪಾಪಾರಿ ಬರಪ್ಪ. ಸರ್ಕಲ್ನಲ್ಲಿ ಕನ್ನಡ ಪರ ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜ್ ಅವರು ವಿಶೇಷವಾಗಿ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಎತ್ತಿನ ಗಾಡಿಯಲ್ಲಿ ಸಾಗುವ ಮೂಲಕ ಏನು ಕಬ್ಬು ಮತ್ತು ಎಳ್ಳು ಬೆಲ್ಲವನ್ನು ಕೊಡುವ ಮೂಲಕ ಸಾರ್ವಜನಿಕರಿಗೆ ಹಂಚುವ ಮೂಲಕ ಮಕರ ಸಂಕ್ರಾಂತಿ ಹಬ್ಬದ ಒಂದು ಶುಭಾಶಯ ಕೋರ್ತಾ ಇದ್ದಾರೆ. ಜೊತೆ ವಾಟಾಳ್ ನಾಗರಾಜ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದ ಜನರಿಗೆ ಇದು ಬಹಳ ಅತ್ಯಂತ, ಅದರಲ್ಲೂ ಪ್ರಾಣಿಗಳಿಗೆ ಬಹಳ. ನಿಮಗೆ ಹೇಳೋದಾದರೆ ಹಳ್ಳಿಗಳಲ್ಲಿ ಪ್ರಾಣಿಗಳನ್ನು ಅಂದರೆ ಹಸು, ಎಮ್ಮೆ, ಎತ್ತುಗಳನ್ನೆಲ್ಲ ಹುಲ್ಲಾಕಿ ಬೆಂಕಿ ಇಟ್ಟು ಅದು ಕಿಚಾಯಿಸೋದು ಅಂತ ಅಂದರೆ ಓಡಿಸ್ತಾರೆ. ಇದು ಕರ್ನಾಟಕದ ಎಲ್ಲ ಹಳ್ಳಿಗಳಲ್ಲೂ ಕೋಟಿ ಜನ ಆಚರಣೆ ಮಾಡ್ತಾಯಿದ್ದಾರೆ. ಪಟ್ಟಣದಲ್ಲೂ ಸಂಕ್ರಾಂತಿ ಹಬ್ಬ ಹೊಸ ಚೈತನ್ಯ ಕೊಡ್ತಕ್ಕಂಥ ಹಬ್ಬ, ಇಡೀ ನಾಡಿಗೆ ಚೈತನ್ಯ ಕೊಡ್ತಕ್ಕಂಥ ಹಬ್ಬ, ಹೊಸ ದಿಕ್ಕನ್ನು ತಲುಪತಕ್ಕಂಥ ಹಬ್ಬ. ಆ ಎಲ್ಲ ದೃಷ್ಟಿಯಿಂದ ಇದು ನಾವು ಈ ವರ್ಷ ಒಂದೇ ವರ್ಷ ಅಲ್ಲ, ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೇವೆ. ಬಹಳ ಇನ್ನೊಂದು 2026 ಅಂದರೆ ಹೊಸ ವರ್ಷ ಏನೆಲ್ಲ ದೇಶಗಳನ್ನು ಇಟ್ಕೊಂಡಿದ್ದೀರಾ? ಈ ಹಬ್ಬದ ಮೂಲಕ ಕನ್ನಡಿಗರಿಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ? ಮೊದಲು ನಿಮಗೆ ಸ್ವಲ್ಪ ಹಬ್ಬ ಆದರೂ ಸಂಕ್ರಾಂತಿ ಹಬ್ಬದ ವಾತಾವರಣ, ರಾಜ್ಯವನ್ನು ಆಳ್ತಕ್ಕಂಥವರು ಯಾರಿರಬೇಕು, ಹೇಗಿರಬೇಕು, ಇದು ನಾಡಿನ ಜನತೆಗೆ ಬಿಟ್ಟಂಥ ವಿಚಾರ. ಭಾಳ ಈಗ ಸಿದ್ದರಾಮಯ್ಯನ ಬಗ್ಗೆ ಭಾಳ ಮಾತನಾಡ್ತಾ ಇದ್ದಾರೆ. ಹೊರಗೆ ಹೋಗ್ತಾರೆ, ಕೆಳಗಡೆ ಇಳಿಸ್ತೀವಿ ಅದು ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ನಾನು ಭಾಳ ಗಂಭೀರವಾಗಿ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅಧಿಕಾರದಿಂದ ಇಳಿಬಾರದು. ಸಿದ್ದರಾಮಯ್ಯನ ಬಿಟ್ಟರೆ ನೆಕ್ಸ್ಟ್ ಮುಂದೆ ಯಾರಿದ್ದಾರೆ? ಸ್ವಲ್ಪ ತಕ್ಷಣಕ್ಕೆ ಮುಂದೆ ಯಾರು ಬರ್ತಾರೋ ಗೊತ್ತಿಲ್ಲ. ಯಾರಿದ್ದಾರೆ? BJPಲಿದ್ದಾರಾ? ಇಲ್ಲ, ಅದು ಎಲ್ಲ ಕುಲಿಗೆಟ್ಟೋಗಿದೆ. JDSನಲ್ಲಿ ಅಲ್ಲೂ ಇಲ್ಲ, ಕಾಂಗ್ರೆಸ್ನಲ್ಲೂ ಇಲ್ಲ, ಅವರು ತೆಗೆದ್ರೆ. ಆ ದೃಷ್ಟಿಯಿಂದ ನಾನು ಸಿದ್ದರಾಮಯ್ಯನ ಪರ ಅಂತಲಲ್ಲ, ನಾನೊಬ್ಬ ಹಿರಿಯ ಶಾಸಕನಾಗಿ ನಿಮಗೆ ಹೇಳೋದಾದರೆ 67 ನಿಜಲಿಂಗಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ನಾನು MLA, ನಾನು ಅಲ್ಲಿಂದ ನೋಡಿದ್ದೇನೆ. ದೇವರಾಜರ್ಸ್ ನೋಡಿದ್ದೇನೆ, ಆಮೇಲೆ ಕ್ಯಾಸಂಬಳ್ಳಿ ಚಂಗಲ್ರಾಯ್ ರೆಡ್ಡಿ ನೋಡಿದ್ದೇನೆ, ಹನುಮಂತೇಂದ್ರ ನೋಡಿದ್ದೇನೆ, ವೀರೇಂದ್ರ ಪಾಟೀಲ್ ಎಲ್ಲ ನೋಡ್ಕೊಂಡ್ಬಂದಿದ್ದಾನೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನ ಹೊಸ ವರ್ಷ ಹೇಳ್ತಾ ಇದ್ದೀನಿ, ತೆಗಿಬಾರ್ದು, ತೆಗಿಯೋಕ್ಕಾಗೋದೂ ಇಲ್ಲ. ಈಗ ಜಂಟಿ ಅಧಿವೇಶನ ಕರೆದು ಬಿಟ್ಟಿದ್ದಾರೆ. ಕರೆದ ಮೇಲೆ ಅಧಿವೇಶನ ಮುಗಿಯುವವರೆಗೆ ಹಂಗೇ ಮುಂದೊಟ್ಟೋಗುತ್ತೆ ಬಜೆಟ್ಟು. ಆದ್ದರಿಂದ 90 ಭಾಗ ತೆಗಿಯೋಕ್ಕಾಗೋದಿಲ್ಲ. ಆ ರೀತಿ ತೆಗೆದೇ ಆದರೆ ನಾವೆಲ್ಲ ಇಡೀ ರಾಜ್ಯದ ಜನತೆ ಪಕ್ಷಾತೀತವಾಗಿ ಸುಮಾರು 1 ಲಕ್ಷ ಜನ ಜೈಲಿಗೆ ಹೋಗಿ ತಯಾರಾಗಿದೆ. ಇದೆಲ್ಲ ನಾವು ಬಹಳ ಗಂಭೀರವಾಗಿ, ಆ ದೃಷ್ಟಿಯಿಂದ ಇದು ಬಹಳ ಗಂಭೀರವಾದಂಥ ಒಂದು ಪರಿಸ್ಥಿತಿ. ಹೊಸ ವರ್ಷ ನಾವು ಹೇಳ್ತಾ ಇದ್ದೀವಿ, ಮತ್ತು ಈ ವರ್ಷ ನಾವು ವಿನೂತನವಾದಂಥ ಸುಮಾರು 70 ಚಳುವಳಿಗಳನ್ನು ಮಾಡಬೇಕು ಅಂತ ಮಾಡಿದ್ದೀವಿ. ವಿನೂತನವಾಗಿ ಇದುವರೆಗೂ ನಾವು ಮಾಡಿರ್ತಕ್ಕಂಥದ್ದೆಲ್ಲ ಬಹಳ ವಿನೂತನ ವಿಶೇಷ ನಾವು ಮಾಡಿದ್ದೇವೆ. ನೀರಿನ ಪರಿಸ್ಥಿತಿ ಆಗಿದೆ. ನಿಮಗೆ ಗೊತ್ತಿರೋಂಗೆ ಕಾಸರಗೋಡಿನಲ್ಲಿ ಕನ್ನಡಿಗರನ್ನು ತುಳಿತಾ ಇದ್ದಾರೆ, ಕೊಲ್ಲಾಪುರದಲ್ಲಿ, ಅಕ್ಕಲಕೋಟೆಯಲ್ಲಿ, ಜತ್ತನಲ್ಲಿ, ತಾಳವಾಡಿನಲ್ಲಿ
ಹೊಸೂರಿನಲ್ಲಿ ಮಡಕ್ಸೇರದಲ್ಲಿ ನಾವು ಮೊದಲನೇ ಚಳವಳಿ ಆರಂಭ ಮಾಡ್ತೀವಿ. ಕಾಸರಗೋಡು ಕರ್ನಾಟಕ ಸೇರಬೇಕು ಅಂತೇಳಿ ಇನ್ನು ಒಂದು ವಾರದಲ್ಲಿ ಮಂಗಳೂರು ಕಾಸರಗೋಡಿನಲ್ಲಿ ಸತ್ಯಾಗ್ರಹ ಮಾಡ್ತೀವಿ. ಇದು ಬಹಳ ಗಂಭೀರವಾಗಿ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಕನ್ನಡ ಉಳಿಬೇಕಾಗಿದೆ. ಬೆಂಗಳೂರು ನಗರ ಇವತ್ತು ಪರಭಾಷೆಯವರ ದಾಂಧಲೆ ಆಗಿದೆ. ಉತ್ತರ ಪ್ರದೇಶದವರು, ಬಿಹಾರದವರು, ತಮಿಳುನಾಡು, ಆಂಧ್ರ, ಕೇರಳ ಕನ್ನಡಿಗರು ಕಣ್ಣೀರಲಿದ್ದಾರೆ. ಒಂದು ಹಂತದಲ್ಲಿ ಕನ್ನಡಿಗರಿಗೆ ಅನ್ಯಾಯವಾದಾಗ, ಕನ್ನಡಿಗರಿಗೆ ನೋವಾದಾಗ ನಾವು ಪರಭಾಷೆಯವರು ಕರ್ನಾಟಕ ಬಿಟ್ಟು ಹೋಗಬೇಕು ಅನ್ನುವ ಚಳುವಳಿಯನ್ನು ಮಾಡ್ತೀವಿ. ಕರ್ನಾಟಕದ ರಾಜಕಾರಣ ಎತ್ತೆತ್ತಗೋ ತಲುಪ್ತಾ ಇದೆ. ಕರ್ನಾಟಕದ ರಾಜಕಾರಣ ಪಾವಿತ್ರ್ಯತೆಯನ್ನು ಕಳ್ಕೊಳ್ತಾ ಇದೆ. ಒಬ್ಬ ಪರಿಶುದ್ಧವಾದಂಥ ಸುಮಾರು 7 ವರ್ಷ ಮುಖ್ಯಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಸುಮಾರು 50 ವರ್ಷ ರಾಜಕಾರಣ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವ ಎಲ್ಲ ನಡೀತಾ ಇದೆ. ಅದಾಗೋದಿಲ್ಲ. ಈಗಾಗಲೇ ಬಜೆಟ್ ಸೆಷನ್ ಕರೆದಿರೋದ್ರಿಂದ ಯಾವ ಕಾರಣಕ್ಕಾಗೋದಿಲ್ಲ. ಸಿದ್ದರಾಮಯ್ಯನ ಇಳಿಸಿದ್ರೆ ಮುಂದೆ ಯಾರಿದ್ದಾರೆ ಹೇಳಿ? JDS ಇಲ್ಲ, ಕಾಂಗ್ರೆಸ್ ಅಲ್ಲೂ ಇಲ್ಲ, BJP ಅಲ್ಲೂ ಇಲ್ಲ. ಆದ್ದರಿಂದ ಸಿದ್ದ ಕೆಳಗಿಳಿಸಿದ್ರೆ ಇಡೀ ರಾಜ್ಯಾದ್ಯಂತ ಕನಿಷ್ಠ 1 ಲಕ್ಷ ಜನ ಜೈಲಿಗೆ ಹೋಗ್ತಾರೆ. ಈ ಮಾತನ್ನು ಸ್ಪಷ್ಟವಾಗಿ ಹೇಳ್ತೇನೆ. ಸಂಕ್ರಾಂತಿ ಕಡಲೆಕಾಯಿ ಶರಣು ಶರಣು ಕೋಟಿ ಶರಣಮ್ಮ, ಈ ಸುಗ್ಗಿ ತಂದವಳಾರಮ್ಮ, ನಮ್ಮಮ್ಮ ನಮ್ಮಮ್ಮ, ಈ ಹುಗ್ಗಿ ತಂದವಳಾರಮ್ಮ. ಅಲ್ವಾ? ಹಾಡು ಹಾಕಪ್ಪ, ಸ್ವಲ್ಪ ಹಾಡು ಓಡಲಿ.